ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣದ ಕಥೆಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಬ್ರಾಹ್ಮಣನ ಪತ್ನಿ ಮಾಘ ಮಾಸವನ್ನು ಆಚರಿಸಿ ಹೇಗೆ ಪತಿ ಸಾನ್ನಿಧ್ಯವನ್ನು ಸೇರಿದಳು ಎಂಬುದನ್ನು ನಾವು ತಿಳಿದುಕೊಂಡೆವು. ಇವತ್ತಿನ ದಿನ ಏನ್ ಅದ್ಭುತವನ್ನ ನೋಡುತ್ತೇವೆ ಮಾಘ ಮಾಸದ ಒಂದು ಕಥೆಯಲ್ಲಿ ಎನ್ನುವುದನ್ನು ನೋಡೋಣ. ಅಧ್ಯಾಯ 19. ದಿಲೀಪ ಮಹಾರಾಜರಿಗೆ ವಸಿಷ್ಠ ಮಹರ್ಷಿಗಳು ಹಿಂದೆ ಶಿವನು ಪಾರ್ವತಿಗೆ ಹೇಳಿದ ಪ್ರಸಂಗವೊಂದನ್ನು ನಿರೂಪಿಸಿದರು. ಹಿಂದೆ ದಕ್ಷಿಣ ದೇಶದಲ್ಲಿ ವಸಂತಪುರ ಎಂಬುದಿತ್ತು. ಅಲ್ಲಿ ಸ್ವರ್ಣಸ್ವಾಮಿ ಎಂಬ ವರ್ತಕನಿದ್ದನು. ಆತನ ಪತಿ ಲಕ್ಷ್ಮಿಯ ಭಕ್ತಳಾಗಿದ್ದಳು. ಪತಿಯು ಎಷ್ಟೇ ಹಣವಂತನಾದರೂ ಒಂದು ಬಿಡುಗಾಸನ್ನೂ ಸಹ ಯಾರಿಗೂ ಕೊಡುತ್ತಿರಲಿಲ್ಲ. ಒಂದು ದಿನವಾದರೂ ದೇವರನ್ನು ಪೂಜಿಸುತ್ತಿರಲಿಲ್ಲ, ಸ್ಮರಿಸುತ್ತಿರಲಿಲ್ಲ. ಇಷ್ಟೇ ಅಲ್ಲದೆ ಬಡವರಿಗೆ ಹಣ ಕೊಟ್ಟು ಬಡ್ಡಿ ವ್ಯಾಪಾರ ಮಾಡಿ ಅವರ ಆಸ್ತಿಯನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಿದ್ದ. ಒಂದು ಸಲ ವರ್ತಕನು ಬೇರೊಂದು ಊರಿಗೆ ಹೋದನು. ಆ ಸಂಜೆ ಆತನ ಹೆಂಡತಿಯ ಮುದುಕನು ಬಂದನು. ತಾಯಿ, ನಾನು ಕೈಲಾಗದ ಮುದುಕ. ನನ್ನ ಹಳ್ಳಿ ತಲುಪಬೇಕಾದರೆ ನದಿಯನ್ನು ದಾಟಿ ಹೋಗಬೇಕು. ಈಗ ಕತ್ತಲೆಯಾಗಿದೆ, ಮಳೆಯೂ ಬರುವಾಗಿದೆ. ಈ ರಾತ್ರಿ ಇಲ್ಲೇ ಉಳಿದು ನಾನು ಬೆಳಗ್ಗೆ ಮಾಘ ಸ್ನಾನ ಮಾಡಿ ಹೊರಟು ಹೋಗುತ್ತೇನೆ ಎಂದು ಕೇಳಿದನು. ಲಕ್ಷ್ಮಿಗೆ ಕನಿಕರ ಉಂಟಾಗಿ ಆಕೆಯು ಮನೆಯ ಒಂದು ಮೂಲೆಯಲ್ಲಿ ಸ್ವಚ್ಛ ಮಾಡಿ ಒಂದು ಚಾಪೆಯನ್ನು ಹಾಕಿ ಒದ್ದಿಸಿಕೊಳ್ಳಲು ಒಂದು ಕಂಬಳಿ ಕೊಟ್ಟು ಮಲಗಿಕೋ ಎಂದು ಹೇಳಿದನು. ಆಕೆಯು ವೃದ್ಧನನ್ನು ಕುರಿತು, ಸ್ವಾಮಿ, ಮಾಘ ಸ್ನಾನ ಎಂದು ಹೇಳಿದ್ರಲ್ಲ, ಏನದು ಎಂದು ಕೇಳಿದಾಗ ಆ ವೃದ್ಧನು, ತಾಯಿ, ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸಲು ಸಂಪೂರ್ಣವಾಗಿ ಶಕ್ಯವಿಲ್ಲ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ. ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ನದಿ, ಬಾವಿ, ಕೆರೆಗಳಲ್ಲಿ ಸ್ನಾನ ಮಾಡಿದರೆ ನಂತರ ವಿಷ್ಣು ದೇವಾಲಯಕ್ಕೆ ತೆರಳಿ ತುಳಸಿ ದಳಗಳಿಂದ ಭಗವಂತನ ಪೂಜೆ ಮಾಡಬೇಕು. ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹೋಗಬೇಕು. ಅಲ್ಲಿ ಮಾಘ ಮಹಿಮೆಯನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು. ಹೀಗೆ ಮಾಘದ ಪೂರ್ತಿ ದಿನಗಳು ಬಿಡದೆ ಮಾಘ ವ್ರತಾಚರಣೆ ಮಾಡಿ ಕೊನೆಯಲ್ಲಿ ಯಥಾಶಕ್ತಿ ಅನ್ನದಾನ, ವಸ್ತ್ರದಾನ, ದಕ್ಷಿಣೆಯನ್ನು ನೀಡಿದರೆ ನರಕ ಬಾಧೆ, ಅಪಮೃತ್ಯು ಭಯಗಳು ತಪ್ಪುತ್ತದೆ. ಇದರಿಂದ ನಮ್ಮ ಬಡತನ, ರೋಗ, ಋಣ ಹಾಗೂ ಇತರ ಕೊರತೆಗಳು ದೂರವಾಗಿ ಸುಖ ಶಾಂತಿ ಸಿಗುತ್ತದೆ ಎಂದು ಹೇಳಿದನು. ಆ ವರ್ತಕನ ಪತಿಗೆ ಈ ಮಾತುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆತು ನಾನು ಮಾಘ ಸ್ನಾನ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡಳು. ಅಷ್ಟರಲ್ಲಿ ಹೊರ ಊರಿಗೆ ಹೋಗಿದ್ದ ಪತಿಯು ಮನೆಗೆ ವಾಪಸ್ಸಾದನು. ಪತಿಯು ಗಂಡನಿಗೆ ತನ್ನ ಸಂಕಲ್ಪವನ್ನು ತಿಳಿಸಿದಳು. ವರ್ತಕನಿಗೆ ಅಸಾಧ್ಯ ಸಿಟ್ಟು ಬಂದಿತು. ಅಯ್ಯೋ ಹುಚ್ಚಿ, ಮಾಘ ಮಾಸವಂತೆ, ಸ್ನಾನವಂತೆ, ಸೋಮಾರಿಗಳಿಗೆ ದಾನ ಮಾಡಬೇಕಂತೆ. ಹಣ ಸಂಪಾದಿಸುವವರಿಗೆ ಆ ಕಷ್ಟ ಗೊತ್ತು. ಚಳಿಯಲ್ಲಿ ಸ್ನಾನ ಮಾಡಿ ಇರುವುದನ್ನೆಲ್ಲ ದಾನ ಕೊಟ್ಟು ಮನೆ ಮಠ ಮಾರಿ ಭಿಕ್ಷೆ ಬೇಡು ಎಂದು ಹೇಳುತ್ತೀಯಾ? ಹೋಗಿ ಮಲಗಿಕೋ, ಸಾಕು ನಿನ್ನ ಧಾರಾಳತನ ಎಂದು ಸಿಡುಕಿದನು. ಯಾವಾಗ ಬೆಳಗ್ಗೆ ಆಗುತ್ತೆಯೋ ಸ್ನಾನ ಮಾಡುತ್ತೇನೋ ಎಂಬ ಆತುರದಿಂದ ನಿರೀಕ್ಷಿಸುತ್ತಿದ್ದಳು. ಗಂಡನಿಗೆ ಹೇಳದಂತೆ ಆ ವೃತ್ತ ಬ್ರಾಹ್ಮಣನೊಂದಿಗೆ ನದಿಗೆ ತೆರಳಿ ಮಾಘ ಸ್ನಾನವನ್ನು ಬೆಳಗ್ಗೆ ಅರುಣೋದಯಕ್ಕಿಂತ ಮುನ್ನ ಮಾಡಿದಳು. ಈ ಮಧ್ಯೆ ಪತ್ನಿಯನ್ನು ಹುಡುಕಿಕೊಂಡು ಬಂದು ಅವನು ಸಹ ನೀರಿನಲ್ಲಿ ಜಾರಿ ಬಿದ್ದನು. ಹೆಂಡತಿಯನ್ನು ಗದರಿಸಿ ಮನೆಗೆ ಆತನು ಕರೆತಂದನು. ಹೀಗೆ ದಿನ ಕಳೆಯುತ್ತಿದ್ದಂತೆಯೇ ಅವರಿಗೆ ರೋಗ ರುಜಿನಗಳಿಂದ ಮರಣವಾದರು. ನಂತರ ಯಮದೂತರು ಬಂದು ವರ್ತಕನನ್ನು ಸೆಳೆದೊಯ್ದರು. ಆದರೆ ಪತ್ನಿಯನ್ನು ಕೊಂಡೊಯ್ಯಲು ವಿಷ್ಣುದೂತರು ವಿಮಾನದ ಸಮೇತರಾಗಿ ಬಂದರು. ಪತ್ನಿಯು, ಹೇ ಯಮದೂತರೇ, ಏನಿದು ಅನ್ಯಾಯ? ನನ್ನನ್ನು ವೈಕುಂಠ ಲೋಕಕ್ಕೆ, ಪತಿಯನ್ನು ನರಕಕ್ಕೆ ಅಂತ ಪ್ರಶ್ನೆ ಮಾಡಿದಳು. ಅದಕ್ಕೆ ಯಮದೂತರು, ತಾಯಿ, ನೀವು ಮಾಘ ಮಾಸದಲ್ಲಿ ಒಂದು ದಿನ ಮಾಘ ಸ್ನಾನ ಮಾಡಿದ್ದಕ್ಕೆ ಈ ಒಂದು ಪುಣ್ಯ ಬಂದಿದೆ. ಆದರೆ ನಿಮ್ಮ ಗಂಡ ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡಿ ಬಡ್ಡಿ ವ್ಯಾಪಾರದಿಂದ ಜನರನ್ನು ಪೀಡಿಸಿದ ಕಾರಣ ಅವನಿಗೆ ನರಕ ಸಿಕ್ಕಿದೆ ಎಂದು ನುಡಿದರು. ಆಕೆಯು ಮತ್ತೆ ಹೇಳಿದಳು, ನನ್ನನ್ನು ನದಿಯಿಂದ ಹೊರತರಲು ಆತನೂ ಸಹ ನದಿ ಬಿದ್ದನಲ್ಲ, ಆತನೂ ಸಹ ಸ್ನಾನ ಮಾಡಿದನಲ್ಲ, ನಮ್ಮಿಬ್ಬರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಎಂದ ಮೇಲೆ ಅವರೂ ಸಹ ವೈಕುಂಠಕ್ಕೆ ಬರಬೇಕು ಎಂದು ಚರ್ಚಿಸಿದಳು. ಈ ಚರ್ಚೆ ಚಿತ್ರಗುಪ್ತನವರೆಗೂ ಹೋಯಿತು. ಪುಣ್ಯ ಪಾಪಗಳ ಲೆಕ್ಕಾಚಾರ ನಡೆಯಿತು. ಚಿತ್ರಗುಪ್ತನು, ಇಬ್ಬರಿಗೂ ಸಮಾನವಾದ ಪುಣ್ಯ ಲಾಭವಾಗಿದೆ, ಇಬ್ಬರೂ ವೈಕುಂಠ ಲೋಕಕ್ಕೆ ಹೋಗಿರಿ ಎಂದರು. ಹೀಗೆ ಪತಿ ಪತ್ನಿಯರಿಬ್ಬರು ವಿಷ್ಣು ಲೋಕವನ್ನು ತಲುಪಿದರು. ಈ ಪ್ರಸಂಗವನ್ನು ತಿಳಿಸಿದ್ದ ವಸಿಷ್ಠರು, ರಾಜನ್, ಪತಿಯಿಂದ ಪತಿಗೂ ಕೂಡ ಸದ್ಗತಿ ದೊರಕಿತಲ್ಲ. ಒಂದೇ ಸಲ ತನಗೆ ತಿಳಿದೋ ಮಾಘ ಸ್ನಾನ ಮಾಡಿದರೆ ಆತನಿಗೂ ಸದ್ಗತಿ ಸಿಗುತ್ತದೆ. ಆದ್ದರಿಂದ ಉದ್ದೇಶಪೂರ್ವಕವಾಗಿ ಮಾಘ ಪೂರ್ತಿ ಸ್ನಾನ ಮಾಡಿದರೆ ಅನಂತ ಫಲಗಳು ಸಿಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ದಿಲೀಪನಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸದ ಮಹಾತ್ಮೆಯು 19ನೇ ಅಧ್ಯಾಯವು ಸಂಪೂರ್ಣವಾಯಿತು. ಗುರುಭ್ಯೋ